ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ಆನ್ಲೈನ್ ಈ ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ಒಂದು 2020-21ನೇ ಸಾಲಿನ ಒಂದು ಪರೀಕ್ಷಾ ಪದ್ಧತಿಯನ್ನು 10ನೇ ತರಗತಿಯ ಪರೀಕ್ಷಾ ಪದ್ಧತಿಯು ಕೂಡ ಒಂದು ಬದಲಾವಣೆಯಾಗಿದ್ದು ಇಲ್ಲಿ ಮೊದಲ ಪೇಪರ್ ಮತ್ತು ಎರಡನೇ ಪೇಪರ್ ಆಗಿ ಮಾರ್ಪಡಲಾಗಿದೆ. ಮೊದಲನೇ ಒಂದು ಪತ್ರಿಕೆಯಲ್ಲಿ ಕೋರ್ ವಿಷಯಗಳನ್ನು ಅಂದರೆ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಒಳಗೊಂಡಂತಹ 120 ಅಂಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ನಡೆಸಲಾಗುವುದು. ಹಾಗೆ ಎರಡನೇ ಪೇಪರ್ನಲ್ಲಿ ಭಾಷಾ ವಿಷಯಗಳನ್ನು ಆಧರಿಸಿ ಅಂದರೆ ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿ ಒಂದು 40 ಅಂಕದವನ್ನು ಕುರಿತು ಒಟ್ಟು 120 ಬಹು ಆಯ್ಕೆ ಪ್ರಶ್ನೆಗಳನ್ನು ಆಧರಿಸಿ ಅದು ಎರಡನೇ ಪತ್ರಿಕೆಯನ್ನು ಮಾಡಲಾಗುವುದು. ಇಲ್ಲಿ ನಾನು ನಮ್ಮ ಸಮಾಜ ವಿಜ್ಞಾನ ವಿಷಯದ 10ನೇ ತರಗತಿಯ ಇತಿಹಾಸದ ಮೊದಲನೇ ಅಧ್ಯಾಯ ಆಗಿರತಕ್ಕಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಚಿತ್ರಣವನ್ನು ಈ ಪಾಠದಲ್ಲಿ ಬರ್ತಕ್ಕಂತಹ ಸಂಭವನೀಯ ಪ್ರಶ್ನೆಗಳನ್ನು ಒಂದು ಸಂಕ್ಷಿಪ್ತವಾಗಿ ತಿಳಿಯೋಣ. ಮಕ್ಕಳೇ, ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ, ಯುರೋಪಿನ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಿದ್ದ ನಗರ ಯಾವುದು ಅಂತ ಪ್ರಶ್ನೆ ಬಂದರೆ ಅಂದರೆ ಯುರೋಪಿನ ಯಾವುದು ಅಂತ ನಾವು ಯುರೋಪಿನ ಹೆಬ್ಬಾಗಿಲೆಂದು ಪರಿಗಣಿಸಲ್ಪಟ್ಟಂತಹ ನಗರ ಯಾವುದು ಅಂತ ಕೇಳಿದರೆ ಅಂದರೆ ಇದು ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಆಗಿ ಮಾರ್ಪಟ್ಟಿತ್ತು. ಅದು ಯಾವುದಂದರೆ ಕಾನ್ಸ್ಟಂಟಿನೋಪಲ್ ಅಂತ ಕರಿತಾ ಇದೆ. ಕಾನ್ಸ್ಟಾಂಟಿನೋಪಲ್ ಯಾವುದಂತ ಕೇಳಿದರೆ ಕಾನ್ಸ್ಟಂಟಿನೋಪಲ್ ಅಂದರೆ ನಗರ ಅಂತ ಕರೀತು. ಈಗಿನ ಹೆಸರು ಏನು ಅಂತ ಕೇಳಿದ್ರೆ ಇದನ್ನೇ ಬೈಜಾಂಟಿನಮ್ ಅಂತ ಕರೀತಾರೆ. ಬೈಜಾಂಟಿನಮ್ ಅಂತ ಕರಿತಾ ಇದ್ದಾರೆ. ಈಗಿನ ಹೆಸರು ಅಂತ ಕೇಳಿದ್ರೆ ಕೇಳಿದರೆ ಪ್ರಶ್ನೆ ಬಂದರೆ ಆ ರೀತಿಯಾಗಿ ಉತ್ತರಿಸಿರಿ. ನಂತರ ಎರಡನೇ ಪ್ರಶ್ನೆ, ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದವರು ಯಾರು ಅಂತ ಪ್ರಶ್ನೆ ಬಂದರೆ ಅಂದರೆ ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದಂಥ ದೇಶ ಯಾರು, ಅದು ಯಾರು ಅಂತ ಪ್ರಶ್ನೆ ಬಂದರೆ ಏಷ್ಯಾ ದೇಶದಲ್ಲಿ ಅಂತ ಬಂದಾಗ ಇಲ್ಲಿ ಅರಬ್ಬರು ಈ ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದಂಥವ್ರು ಯಾರು ಅಂತ ಕೇಳಿದರೆ ಅರಬ್ಬರು ಅಂತ ಉತ್ತರಿಸ್ರಿ. ಹಾಗೆ ಯುರೋಪಿನ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದಂಥವ್ರು ಯಾರು ಅಂತ ಕೇಳಿದರೆ ಇಟಲಿ ವರ್ತಕರು ಅಂತ ಕೊಡ್ಬೋದು. ಇಟಲಿ ವರ್ತಕರು ಅಥವಾ ಇಟಲಿ ವ್ಯಾಪಾರಸ್ಥರು, ಇಟಲಿಗಳು ಅಂದರೆ ಇಟಲಿ ದೇಶದವರು ಈ ಒಂದು ಯುರೋಪಿನ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದಂಥವ್ರು. ಯುರೋಪಿನ ದೇಶಗಳ ಮೇಲೆ ಅಂತ ಬಂದರೆ ಇಟಲಿ ವರ್ತಕರು ಅಂತ ಹಾಕ್ರಿ. ಏಷ್ಯಾ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯತೆಯನ್ನು ಸಾಧಿಸಿದವರು ಯಾರು ಅಂತ ಕೇಳಿದ್ರೆ ಅರಬ್ಬರು ಅಂತ ಉತ್ತರವನ್ನು ಬರೆಯಿರಿ. ನಂತರ ನಾಲ್ಕನೇ ಪ್ರಶ್ನೆ, ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ವರ್ಷ ಯಾವುದು ಅಂತ ಕೇಳಿದರೆ ನಾನಿಲ್ಲಿ ಕಾಲಗಣನೆ ಈ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಕಾಲಘಟನೆ ಕೊಡುವಾಗ ಉತ್ತರ ಕೊಡ್ತಾ ಇದ್ದೀನಿ 1453. ಈಗಲೂ ಕೂಡ ಬರಿತಾ ಇದ್ದೀನಿ ಕ್ರಿಸ್ತ ಶಕ 1453ರಲ್ಲಿ ಈ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಳ್ಳುವ ಮೂಲಕ ಆಧುನಿಕ ಭಾರತದ ಇತಿಹಾಸಕ್ಕೆ ಒಂದು ನಾಂದಿಯಾಯಿತು ಅಂತ ನಾವು ಹೇಳ್ಬೋದು. ಮಧ್ಯಕಾಲೀನ ಇತಿಹಾಸ ಕೊನೆಗೊಂಡು ಆಧುನಿಕ ಭಾರತ ಇತಿಹಾಸ ಆರಂಭಕ್ಕೆ ಒಂದು ದಿಕ್ಕನ್ನು ಸೂಚಿಸುವಂಥ ಒಂದು ಘಟನೆ ಅಂತ ನಾವು ಹೇಳ್ಬೋದು. ನಂತರ ಐದನೇ ಪ್ರಶ್ನೆ, ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರಿಂದ ಮದ್ರಾಸ್ ವಶಪಡಿಸಿಕೊಂಡವನು ಯಾರು ಅಂತ ಬರುತ್ತೆ. ಇಲ್ಲೇ ಈ ಒಂದು ಅಧ್ಯಾಯದಲ್ಲಿ ಕರ್ನಾಟಕ ಯುದ್ಧಗಳು ಮತ್ತು ಕ್ಲಾಸಿಕ್ ಅದನ್ನು ಕೇಳೋದಿಲ್ಲ, ಸುಮ್ಮನೆ ಏನೋ ನಾವು ಒಂದು ಪಠ್ಯಪುಸ್ತಕದ ಅಭ್ಯಾಸ ದೃಷ್ಟಿಯಿಂದ ಕೇಳಿದಾಗ ಇಲ್ಲೇ ಲಾ ಬೋರ್ಡಿನಿಯಾ ಅಂತ ಬರ್ತಾ ಇದ್ದಾನೆ ಅಧಿಕಾರಿ, ಲಾ ಬೋರ್ಡಿನಿಯಾ ಅಂತ ಹೇಳಿ. ಲಾ ಬೋರ್ಡಿನಿಯಾ ಎಂಬ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು ಫ್ರೆಂಚ್ ಅಧಿಕಾರಿ ಲಾ ಬೋರ್ಡಿನಿಯಾ ಎಂಬ ಅಧಿಕಾರಿ ಈ ಬ್ರಿಟಿಷರಿಂದ ಮದ್ರಾಸ್ ಪ್ರಾಂತವನ್ನು ಅಂದರೆ ಮದ್ರಾಸ್ ಸ್ಥಳವನ್ನು ವಶಪಡಿಸಿಕೊಂಡ. ನಂತರ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿ ಅಂದರೆ ಏನು ಅಂತ ಕೂಡ ಪ್ರಶ್ನೆ ಬರ್ಬೋದು. ಅಂದರೆ ನೀಲಿ ನೀರಿನ ನೀತಿ ಅಂದರೆ ಏನಂದರೆ ಭೂಮಿಯ ಅಧಿಪತ್ಯದ ಬದಲು ಸಮುದ್ರದ ಮೇಲೆ ಆಧಿಪತ್ಯವನ್ನು ಸಾಧಿಸುವುದು. ಅಂದರೆ ನೌಕಾದಳದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿ ಅಂದರೆ ಸಮುದ್ರದ ಮೇಲೆ ಆಧಿಪತ್ಯವನ್ನು ಸಾಧಿಸುವುದಕ್ಕೆ ನೀಲಿ ನೀರಿನ ನೀತಿ ಅಂತ ಕರಿತಾ ಇದ್ದೇವೆ. ಇದನ್ನು ಜಾರಿಗೆ ತಂದವರು ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್. ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಎಂಬ ಒಬ್ಬ ಪೋರ್ಚುಗೀಸರ ಮೊದಲ ಗವರ್ನರ್. ಇದರ ಮೇಲೆ ಪ್ರಶ್ನೆ ಕೂಡ ಮೊದಲು ಬರ್ಬೋದು. ಏನು ಕೇಳಿದ್ರೆ ಭಾರತಕ್ಕೆ
ಪೋರ್ಚುಗೀಸರ ಮೊದಲ ವೈಸರಾಯಿಗೆ ಆಗಮಿಸಿದಂಥವ್ರು ಯಾರು ಅಂತ ಕೇಳಿದ್ರೆ, ಪೋರ್ಚುಗೀಸರ ಮೊದಲ ವೈಸರಾಯಿ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅಂತಲೂ ಕೂಡ ಉತ್ತರ ಬರುತ್ತೆ. ಹಾಗೆ ಆತನ ಮೇಲೆ ಇನ್ನೊಂದು ಪ್ರಶ್ನೆ ಯಾವುದಂದರೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು, ಹಾಗೆ ನೀಲಿ ನೀರಿನ ನೀತಿ ಎಂದರೇನು, ಹೀಗೆ ಈತನ ಮೇಲೇ 3 ಪ್ರಶ್ನೆಗಳು ಕೂಡ ಬಂದರೆ ಉತ್ತರಿಸುವಂಥ ವಿಧಾನನೂ ಕೂಡ ನಾನು ಹೇಳಿದ್ದೇನೆ. ನೆಕ್ಸ್ಟ್ ಕ್ವಶನ್, ವಾಸ್ಕೋ ಡಿ ಗಾಮನು ಭಾರತದಲ್ಲಿ ತಲುಪಿದ ಮೊದಲ ಸ್ಥಳ ಅಥವಾ ಭಾರತಕ್ಕೆ ಆಗಮಿಸಿದಂತಹ ಸ್ಥಳ ಯಾವುದು ಅಂತ ಪ್ರಶ್ನೆ ಬಂದರೆ, ಕೇರಳದ ಕ್ಯಾಲಿಕಟ್ ಅಥವಾ ಕಲ್ಲಿಕೋಟೆಯ ಕಪ್ಪಾಡ್ ಅಂತ ಒಂದು ಸ್ಥಳ ಬರುತ್ತೆ. ಕಪ್ಪಾಡ್, ಹೌದಾ? ಈ ಕಪ್ಪಾಡ್ ಸ್ಥಳಕ್ಕೆ ಮೊದಲ ಬಾರಿಗೆ ವಾಸ್ಕೋ ಡಿ ಗಾಮನು ಆಗಮಿಸಿದನು ಅಂತ ಬರ್ತದೆ. ಹಾಗೆ ಎಷ್ಟರಲ್ಲಿ ಬಂದ ಅಂತ ಕೇಳಿ ಅದನ್ನು ಕೂಡ ಇಲ್ಲಿ ಕಾಲಘಟನೆಯಲ್ಲಿ ಬರ್ತೀನಿ. ಕ್ರಿಸ್ತ ಶಕ 1498 ಮೇ 17ನೇ ತಾರೀಕಿಗೆ ಆತ ಭಾರತದ ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಎಂಬ ಸ್ಥಳಕ್ಕೆ ಆಗಮಿಸ್ತಾ ಇದೆ. ನಂತರ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳಿದರೆ, ಅಂದರೆ ನೋಡಿ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕು ಅಂದರೆ ಒಂದು ಕಂದಾಯ ವಸೂಲಿ ಹಕ್ಕು ಇರ್ಬೋದು, ಅದರ ಒಂದು ಆಡಳಿತದ ಜವಾಬ್ದಾರಿ ಇರ್ಬೋದು. ದಿವಾನಿ ಈ ಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಯಾರು ನೀಡಿದವರು ಯಾರು ಅಂದರೆ, ಇಲ್ಲಿ ನೀಡಿದಂಥವರು ಮೊಘಲ ಚಕ್ರವರ್ತಿ ಎರಡನೇ ಶಾ ಆಲಂ. ಈತ ಏನು ಮಾಡಿದ, ಈ ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದಂಥವ್ರು ಯಾರು ಅಂತ ಕೇಳಿದರೆ ಮೊಘಲ ಚಕ್ರವರ್ತಿ ಎರಡನೇ ಶಾ ಆಲಂ ಅಂತ ಹೇಳ್ಬೋದು. ನಂತರ ಪ್ರಶ್ನೆ, ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದವರು ಯಾರು ಮತ್ತು ಎಲ್ಲೆ ಅಂತ ಕೇಳಿದ್ರು ಕೂಡ ಬರಿಬೋದು. ಯಾರು ಜಾರಿಗೆ ತಂದರು ಅಂದರೂ ಕೂಡ ನಾವು ಉತ್ತರಿಸ್ಬೋದು. ದ್ವಿಪ್ರಭುತ್ವ ಅಂದರೆ ಏನು ಅಂತಲೂ ಕೂಡ ಕೇಳ್ಬೋದು. ದ್ವಿಪ್ರಭುತ್ವ ಅಂದರೆ 2 ಬಗೆಯಾಗಿರ್ತಕ್ಕಂತಹ ಒಂದು ಪದ್ಧತಿ. ಒಂದು, ಇಲ್ಲಿ ಭೂಕಂದಾಯ ಪದ್ಧತಿಯನ್ನು ಅಲ್ಲಿಯ ದೇಶೀಯ ರಾಜ ಆತ ಭೂಕಂದಾಯ ವಸೂಲಿ ಮಾಡಿಕೊಡ್ಬೇಕು. ಭೂಕಂದಾಯ ವಸೂಲಿಯನ್ನು ನಾನು ತಪ್ಪಾಗಿ ಹೇಳಿದ್ದೇನೆ. ಭೂಕಂದಾಯ ವಸೂಲಿಯನ್ನು ಬ್ರಿಟಿಷ್ ಸರ್ಕಾರದವರು ನಿರ್ವಹಿಸ್ಕೊಂಡು ಹೋಗಬೇಕು. ಬಟ್ ಅಲ್ಲಿಯ ಒಂದು ಸ್ಥಳೀಯ ಆಡಳಿತದ ಜವಾಬ್ದಾರಿ ಮತ್ತು ನ್ಯಾಯ ತೀರ್ಮಾನವನ್ನು ಕೈಗೊಳ್ಳೋದು ಆ ದೇಶೀಯ ರಾಜ ನಿರ್ವಹಿಸ್ಕೊಂಡು ಹೋಗಬೇಕು. ಇದನ್ನೇ ನಾವು ದ್ವಿಪ್ರಭುತ್ವ ಪದ್ಧತಿ ಅಂತ ಕರಿತೀವಿ. ಇದನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ, ಇಲ್ಲೇ ರಾಬರ್ಟ್ ಕ್ಲೈವ್ ಎಂಬ ಅಧಿಕಾರಿ. ಯಾರು? ರಾಬರ್ಟ್ ಕ್ಲೈವ್. ರಾಬರ್ಟ್ ಸಂಕ್ಷಿಪ್ತ ಬರೆದಿದ್ದೀನಿ, ರಾಬರ್ಟ್ ಕ್ಲೈವ್. ಎಲ್ಲಿ ಅಂತ ಕೇಳಿದ್ರಾಗ ಬಂಗಾಳ ಪ್ರದೇಶದಲ್ಲಿ. ನಂತರ ಪ್ರಶ್ನೆ, ಭಾರತಕ್ಕೆ ಬಂದ ವ್ಯಾಪಾರಿ ಕಂಪನಿಗಳು ಯಾವುವು ಅಂದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ, ಅಥವಾ ಮೊದಲದಾಗಿ ಯುರೋಪಿನ ಬಂದಂತಹ ವ್ಯಾಪಾರ ಮಳಿಗೆ ಅಥವಾ ಯಾವ ದೇಶದವರು ಅಂತ ಕೇಳಿದ್ರೆ ಇಲ್ಲಿ ಬರಿತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಮೊದಲು ಬಂದವರು ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಇಂಗ್ಲೀಷರು, ನಂತರ ಫ್ರೆಂಚರು. ಹೀಗೆ ಮೊದಲು ಬಂದವರು ಪೋರ್ಚುಗೀಸರು, ನಂತರ ಬಂದವರು ಡಚ್ಚರು, ನಂತರ ಬಂದವರು ಇಂಗ್ಲೀಷರು, ನಂತರ ಬಂದವರು ಫ್ರೆಂಚರು. ಹಾಗಾದರೆ ಭಾರತದಲ್ಲಿ ಅಂದರೆ ಕೊನೆಯದಾಗಿ ಭಾರತವನ್ನು ತೊಲಗಿದಂತಹ ಕೊನೆಯ ಯಾವ ರಾಷ್ಟ್ರದವರು ಅಂತ ಯಾರು ಅಂತ ಕೇಳಿದರೆ ಪೋರ್ಚುಗೀಸರು. ಮೊದಲು ಬಂದವರು ಕೂಡ ಪೋರ್ಚುಗೀಸನವರೇ, ಕೊನೆಯದಾಗಿ ಹೋದವರು ಕೂಡ ಪೋರ್ಚುಗೀಸರು. ಎಷ್ಟಂದರೆ 1961ರಲ್ಲಿ ಗೋವಾ ವಿಮೋಚನೆ ಅಂತ ನಾವು ಹೇಳ್ತೀವಲ್ಲ, ಆಗ ಆ ಒಂದು ವಾಸ್ಕೋಡಿಗ ಅಂದರೆ ಅಲ್ಲಿಂದ ಆ ಪ್ರಾಂತದಿಂದ ಪೋರ್ಚುಗೀಸರು ಕಿತ್ಕೊಂಡು ಹೋದರು, ಇಲ್ಲೇನು ಕಳ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಮೊದಲು ಬಂದವರು ಪೋರ್ಚುಗೀಸರು, ಕೊನೆಯದಾಗಿ ಭಾರತವನ್ನು ತೊಲಗಿದವರು ಯಾರು ಅಂತ ಕೇಳಿದ್ರೆ ಪೋರ್ಚುಗೀಸರು ಆಗುತ್ತೆ. ನಂತರ ಇಂಗ್ಲೀಷರು ಮದ್ರಾಸಿನಲ್ಲಿ ನಿರ್ಮಿಸಿದಂತಹ ಕೋಟೆ ಯಾವುದು? ಎಲ್ಲೇ? ಮದ್ರಾಸ್ನಲ್ಲಿ, ಅಂದರೆ ಈಗಿನ ಚೆನ್ನೈ ಅಂತ ಕರಿತಾ ಇದ್ದೀವಿ ನಾವು. ಈ ಮದ್ರಾಸ್ನ ಒಂದು ಸ್ಥಳದಲ್ಲಿ ಈ ಮದ್ರಾಸ್ನಲ್ಲಿ ನಿರ್ಮಿಸಿದಂಥ ಕೋಟೆ ಯಾವುದು ಅಂತ ಕೇಳಿದ್ರೆ ಅಲ್ಲೇ ಸೇಂಟ್ ಜಾರ್ಜ್ ಕೋಟೆ. ಸಂಕ್ಷಿಪ್ತ ಬರ್ತೀನಿ, ಸೇಂಟ್ ಜಾರ್ಜ್, ಇಷ್ಟೇ ಸಂಕ್ಷಿಪ್ತ ಬರೆದಿರ್ತೀನಿ. ಸೇಂಟ್ ಜಾರ್ಜ್ ಕೋಟೆ ಅಂತ ಬರುತ್ತೆ. ಇಲ್ಲಿ ಎಲ್ಲೇ? ಮದ್ರಾಸ್ನಲ್ಲಿ ಇಂಗ್ಲೀಷರು ನಿರ್ಮಿಸಿದಂತಹ ಕೋಟೆ. ಹಾಗೆಯೇ ಇಂಗ್ಲೀಷರು ಕಲ್ಕತ್ತಾದಲ್ಲಿ ನಿರ್ಮಿಸಿದಂತಹ ಕೋಟೆ ಯಾವುದು? ನೋಡು, ಮದ್ರಾಸಿನಲ್ಲಿ ಅಂದರೆ ಈಗಿನ ಚೆನ್ನೈದಲ್ಲಿ ನಿರ್ಮಿಸಿದ್ದು ಸೇಂಟ್ ಜಾರ್ಜ್ ಅಂತ ಬಂದರೆ ಅದು. ಇಲ್ಲಿ ಯಾವುದಂತ ಕೇಳಿದ್ರೆ ಇಲ್ಲೇ ಯಾವುದಂತ ಕೇಳಿ ವಿಲಿಯಂ ಪೋರ್ಟ್ ವಿಲಿಯಂ ಕೋಟೆ ಅಂತ ಕರೀತಾರೆ, ಅಥವಾ ಪೋರ್ಟ್ ವಿಲಿಯಂ ಕೋಟೆ ಅಂತ ಕರೀತಾರೆ. ಪೋರ್ಟ್ ವಿಲಿಯಂ ಅಂತ ಬಂದರೆ ಕಲ್ಕತ್ತಾದಲ್ಲಿ ಹಾಕಿ, ಮದ್ರಾಸ್ ಬಂದರೆ ಸೇಂಟ್ ಜಾರ್ಜ್ ಅಂತ ಬಂದರೆ ಆ ಕೋಟೆ ಹೆಸರಾಗಿ. ನಂತರ 13ನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಪ್ರಸಿದ್ಧನಾದವನು ಯಾರು? ನಾನು ಹೇಳಿದ್ದೀನಿ, ಪೋರ್ಚುಗೀಸರ ಮೊದಲ ವೈಸರಾಯಾಗಿ ಬಂದವರು ಯಾರು? ಫ್ರಾನ್ಸಿಸ್ಕೋ ಡಿ ಅಲ್ಮೇಡ. ಈತನ ತಂದಂಥ ನೀತಿ ಯಾವುದು? ನೀಲಿ ನೀರಿನ ನೀತಿ, ಹೌದಾ? ಈತ ನಿಜವಾದಂಥ ಸ್ಥಾಪಕ ಯಾರಾಗ್ತಾರಂದರೆ ಇಲ್ಲೇ
ಅಲ್ಫಾನ್ಸೋ ಆಲ್ಬುರ್ಕರ್ಕ್ ಅಂತ ಆಗ್ತಾನೆ. ಅಲ್ಫಾನ್ಸೋ ಆಲ್ಬುರ್ಕರ್ಕ್. ಅಲ್ಫಾನ್ಸೋ ಆಲ್ಬುರ್ಕರ್ಕ್ ಈತ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದಂತಹ ಒಂದು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದಂತಹ ಸ್ಥಾಪಕನೆಂದು ಪ್ರಸಿದ್ಧನಾಗಿದೆ. ಯಾಕೆ ಅಂತ ಕೇಳಿದ್ರೆ ಇಲ್ಲೇ ಈತ ಪೋರ್ಚುಗೀಸರ ಒಂದು ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾನೆ. ಉದಾಹರಣೆಗೆ ಇಲ್ಲೇ ಪ್ರಶ್ನೆ ಬರುತ್ತೆ, 1510ರಲ್ಲಿ ಈತ ಅಲ್ಫಾನ್ಸೋ ಆಲ್ಬುರ್ಕರ್ಕನು 1510ರಲ್ಲಿ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ಗೆದ್ಕೊಳ್ತಾನೆ. ಗೆದ್ಕೊಳ್ಳೋದಲ್ಲದೆ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗುತ್ತೆ. ಕೊನೆಯವರೆಗೂ ಕೂಡ ಪೋರ್ಚುಗೀಸರ ರಾಜಧಾನಿಯಾಗಿ ಗೋವಾ ಆಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಂತರ ಪ್ರಶ್ನೆ, ಪ್ರಾಚೀನ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಅಂದರೆ ಪ್ರಾಚೀನ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಇದೇ ನಾನು ಹೇಳಿದ್ರೆ ಈ ಕಾನ್ಸ್ಟಂಟಿನೋಪಲ್ ನಗರ. ಇದೇ ಏನಾಗಿತ್ತು, ಈ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಅಂತ ಕೇಳಿದ್ರೆ ಕಾನ್ಸ್ಟಂಟಿನೋಪಲ್ ನಗರ. ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಆಗಿದ್ದವರು ಯಾರು? ಅಂದರೆ ಯಾರ ನೇತೃತ್ವದಲ್ಲಿ ಬ್ರಿಟಿಷರು ಒಂದು ಮುಖಂಡತ್ವದಲ್ಲಿ ಬಕ್ಸಾರ್ ಕದನ ಆರಂಭವಾಯಿತು ಅಂತ ಕೇಳಿದ್ರೆ ಹೆಕ್ಟರ್ ಮಂಡ್ರೋ ಅಂತ ಬರ್ತಾನೆ. ಹೆಕ್ಟರ್ ಮಂಡ್ರೋ ಈ ಬ್ರಿಟಿಷರ ಮುಂದಾಳತ್ವ ಅಂದರೆ ಆ ಸೈನ್ಯದ ಬಕ್ಸಾರ್ ಕದನದ ನೇತೃತ್ವವನ್ನು ವಹಿಸಿದಂಥವರು ಹೆಕ್ಟರ್ ಮಂಡ್ರೋ. ಈತ ಏನಾಗ್ತಾನೆ, ಈ ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಮನ ಒಂದು ತ್ರಿಕೂಟ ಸೈನ್ಯವನ್ನು ಸೋಲಿಸಿ ಬಕ್ಸಾರ್ ಕದನ ಅಂದರೆ ಬಿಹಾರ ಪ್ರಾಂತದಲ್ಲಿ ಬರ್ತಕ್ಕಂಥ ಬಕ್ಸಾರದ ಒಂದು ಕದನದಲ್ಲಿ ಸೋಲಿಸಿ ಇಡೀ ಭಾರತವನ್ನು ಆತ ಆ ಬಕ್ಸಾರ್ ಅಂದರೆ ಬಿಹಾರ ಪ್ರಾಂತಕ್ಕೆ ಸಂಬಂಧಪಟ್ಟಂಥ ಒಂದು ವಿಜಯದ ಮಾಲೆ ಈ ಹೆಕ್ಟರ್ ಮಂಡ್ರೋಗೆ ಸಲ್ತಾ ಇದೆ ಅಂತ ಹೇಳ್ಬೋದು. ನಂತರ ಆಸ್ಟ್ರೋಲೋಬ್ ಎಂದರೇನು ಅಂದರೆ ಇಲ್ಲಿ ಆಲ್ರೆಡಿ ಬರೆದಿದ್ದೇನೆ, ನಕ್ಷತ್ರಗಳ ಉನ್ನತಿ ಮಾಪಕ ಅಂತ ನಾವು ಕರೀತೀವಿ. ಆಸ್ಟ್ರೋಲೋಬ್ ಅಂತ ಕೇಳಿದ್ರೆ ಪ್ರಶ್ನೆ ಬಂದರೆ ಹಾಕ್ಬೋದು. ನಂತರ ಈ ಪಾಠದಲ್ಲಿ ಬರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಕಾಲಗಣನೆಗಳ ಮಹತ್ವ ಅಥವಾ ಕಾಲಘಟನೆಗಳು ಏನೇನು ಸೂಚಿಸ್ತವೆ ಈಗ ಆಲ್ರೆಡಿ ಒಂದೊಂದಾಗಿ ಹೇಳ್ತಾ ಇದ್ದೇನೆ. 1453 ಏನನ್ನು ಸೂಚಿಸ್ತಂದರೆ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡ ವರ್ಷ 1453ರಲ್ಲಿ. ಕ್ರಿಸ್ತಶಕ 1498ರಲ್ಲಿ ಯಾವ ಘಟನೆ ಅಂದರೆ ವಾಸ್ಕೋಡಿಗಾಮನು ಭಾರತದ ಕೇರಳದ ಕಲ್ಲಿಕೋಟೆ ಕಾಪಾಡ್ ಎಂಬ ಸ್ಥಳಕ್ಕೆ ಬಂದಂಥ ವರ್ಷ. ಕ್ರಿಸ್ತಶಕ 1510ರಲ್ಲಿ ಏನಂತ ಕೇಳಿ ನಾನು ಹೇಳಿದ್ದೀನಿ, ಅಲ್ಫಾನ್ಸೋ ಆಲ್ಬುರ್ಕರ್ಕನು ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ಗೆದ್ದುಕೊಂಡಂಥ ವರ್ಷ 1510ರಲ್ಲಿ. ಕ್ರಿಸ್ತಶಕ 1600 ಅಂತಂದರೆ 1600ರಲ್ಲಿ ಯಾವ ಘಟನೆ ಆಯಿತು ಅಂದರೆ ಡಿಸೆಂಬರ್ 31 ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಇಂಗ್ಲೆಂಡ್ ದೇಶದಲ್ಲಿ ಅಂದರೆ ಈ ಪೂರ್ವ ದೇಶಗಳ ವ್ಯಾಪಾರ ಸಂಪರ್ಕವನ್ನು ಮಾಡ್ಕೊಳ್ಳಿಕ್ಕೆ 15 ವರ್ಷಗಳ ಒಂದು ಪರವಾನಗಿಯನ್ನು ಇಂಗ್ಲೆಂಡಿನ ರಾಣಿ ನೀಡಿದಂಥ ಒಂದು ವರ್ಷ ಅಂದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದಂಥ ಒಂದು ಘಟನೆ. 1402ರಲ್ಲಿ ಯಾವ ಘಟನೆ ನಡೀತಂದರೆ UEI ಅಂದರೆ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಈ ಹಾಲೆಂಡ್ನಲ್ಲಿ ಅಥವಾ ಈಗಿನ ನೆದರ್ಲ್ಯಾಂಡ್ ದೇಶದಲ್ಲಿ ಈ ಡಚ್ ಕಂಪನಿ ಸ್ಥಾಪನೆ ಆಗುತ್ತೆ 1602ರಲ್ಲಿ. ಹಾಗೆ ಕ್ರಿಸ್ತಶಕ 1613ರಲ್ಲಿ ಅಂದರೆ ಇಂಗ್ಲೀಷರು ಔಪಚಾರಿಕವಾಗಿ ಭಾರತದಲ್ಲಿ ವ್ಯಾಪಾರ ಸಂಪರ್ಕವನ್ನು ಆರಂಭಿಸಿದರು, ಔಪಚಾರಿಕವಾಗಿ ವ್ಯಾಪಾರವನ್ನು ಪ್ರಾರಂಭಿಸಿದರು. ಆದರೆ 1419ರಲ್ಲಿ ಇಲ್ಲಿ ಇಂಗ್ಲೆಂಡಿನ ಅಂದರೆ ಈ ಒಂದು ರಾಯಭಾರಿಯಾಗಿ ಸರ್ ಥಾಮಸ್ ರೋವನ್ನು ಭಾರತದ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಭೇಟಿ ಕೊಟ್ಟು ಇಲ್ಲೇ ಒಂದು ವ್ಯಾಪಾರದ ಮಳಿಗೆಯನ್ನು ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾನೆ. ಆ ಅನುಮತಿಯ ಮೂಲಕ ಸೂರತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೀಷರು ತಮ್ಮ ವ್ಯಾಪಾರದ ಮಳಿಗೆಯನ್ನು ಸ್ಥಾಪಿಸ್ತಾರೆ. ಹಾಗೆ ಫ್ರೆಂಚರು ಕೂಡ ಮೊದಲ ವ್ಯಾಪಾರ ಮಳಿಗೆ ಕೂಡ ಸೂರತ್ನಲ್ಲಿ ಅಂತಲೂ ಕೂಡ ಹೇಳ್ಬೋದು. ನಂತರ ಕ್ರಿಸ್ತಶಕ 1439ರಲ್ಲಿ ಯಾವ ಘಟನೆ ಅಂದರೆ ಚಂದ್ರಗಿರಿಯ ರಾಜನಿಂದ ಮದ್ರಾಸಿನ ಭೂಮಿಯನ್ನು ವಶಪಡಿಸಿಕೊಂಡರು. ಅಂದರೆ ಈ ಮದ್ರಾಸ್ ಪ್ರಾಂತ್ಯ ಇತ್ತಲ್ಲ, ಈ ಮದ್ರಾಸಿನ ಭೂಮಿಯನ್ನು ಪಡೆದು ಅಲ್ಲೇ ಸೇಂಟ್ ಜಾರ್ಜ್ ಕೋಟೆಯನ್ನು ನಾನು ಇಲ್ಲಿ ಹಿಂದಗಡೆ ಹೇಳಿದ್ದೀನಿ, ಆ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸಿದರು. ಯಾರಿಂದ ಕಟ್ಟಿಸಿದರು ಅಂತ ಕೇಳಿದ್ರೆ ಚಂದ್ರಗಿರಿಯ ರಾಜನಿಂದ. ಯಾರಿಂದ ವಶಪಡಿಸ್ಕೊಂಡ್ರು ಮದ್ರಾಸನ್ನು ಅಂತ ಕೇಳಿದ್ರೆ ಚಂದ್ರಗಿರಿಯ ರಾಜನಿಂದ ವಶಪಡಿಸಿಕೊಂಡ್ರು. ಎಷ್ಟರಲ್ಲಿ ಅಂತ ಕೇಳಿದ್ರೆ 1439ರಲ್ಲಿ. ಕ್ರಿಸ್ತಶಕ 1464ರಲ್ಲಿ ಯಾವ ಘಟನೆ ಆಯ್ತಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಇದು ಒಂದು ಸರ್ಕಾರಿಯ ಅಧೀನದ ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲಿ ಸ್ಥಾಪನೆ ಆದಂಥ ಒಂದು ಕಂಪನಿ ಯಾವುದಂತ ಕೇಳಿದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳ್ಬೋದು. ಅದು ಹೆಸರಲ್ಲಿ ಅಂದರೆ 1464ರಲ್ಲಿ ಸ್ಥಾಪನೆ ಆಯಿತು. ನಂತರ 1468ರಲ್ಲಿ ಈ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಮೊಟ್ಟ ಮೊದಲವಾಗಿರ್ತಕ್ಕಂಥ ಕೊಠಡಿಯನ್ನು ಅಂದರೆ ದಾಸ್ತಾನು ಮಳಿಗೆಯನ್ನು ಎಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ರೆ 1468ರಲ್ಲಿ ಸೂರತ್ನಲ್ಲಿ
ಫ್ರೆಂಚರು ಕೂಡ ಸ್ಥಾಪಿಸಿದಂಥ ಮಳಿಗೆ ಎಲ್ಲಿ ಅಂದರೆ ಸೂರತ್ನಲ್ಲಿ, ಇಂಗ್ಲೀಷರು ಸ್ಥಾಪಿಸಿದಂಥ ಮೊದಲ ಮಳಿಗೆ ಎಲ್ಲಿ ಅಂದರೆ ಸೂರತ್ನಲ್ಲಿ. ನಂತರ 1746ರಲ್ಲಿ ಯಾವ ಘಟನೆ ಆಯಿತು ಅಂದರೆ ಪಾಂಡಿಚೇರಿಯ ಗವರ್ನರ್ ಆಗಿ ಅಂದರೆ ಫ್ರೆಂಚರ ಗವರ್ನರ್ ಆಗಿ ಡ್ಯುಪ್ಲೆ ದಕ್ಷಿಣ ಭಾರತಕ್ಕೆ ಆಗಮಿಸಿದಂಥ ಒಂದು ವರ್ಷ 1746ರಲ್ಲಿ. ನಂತರ 1756ರಲ್ಲಿ ಯಾವ ಘಟನೆ ಅಂದರೆ ಕಪ್ಪು ಕೋಣೆಯ ದುರಂತ ಆಯಿತು. ಅಂದರೆ ಎಲ್ಲೇ ಈ ಬಂಗಾಳದ ಫೋರ್ಟ್ ವಿಲಿಯಂ ಕೋಟೆ ಇತ್ತಲ್ಲ ಆ ಕೋಟೆಗೆ ಅಲ್ಲೇ ಸಿರಾಜುದ್ದೌಲನು ಅಲ್ಲಿ ಆ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಆ ಕೋಟೆಯ ಒಂದು ಭಾಗ ಎಲ್ಲಿರ್ತಕ್ಕಂಥ ಸುಮಾರು 146 ಅಂದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಇಂಗ್ಲೀಷ್ ಅಧಿಕಾರಿಗಳನ್ನು ನಾವು ಏನು ಮಾಡಿದ ಆ ಕೋಣೆಯಲ್ಲಿ ದುರಂತ ಆಯಿತು ಅಂದರೆ ಅಲ್ಲಿ ಸಾವಿಗೀಡಾಗ್ತಾರೆ. ಹಾಗಾಗಿ ಅದನ್ನು ಕಪ್ಪು ಕೋಣೆಯ ದುರಂತ ಅಂತ ಕರಿತಾ ಇದ್ದೀವಿ. 1757ರಲ್ಲಿ ಜೂನ್ 23 ಯಾವ ಘಟನೆ ಅಂತ ಕೇಳಿದರೆ ಇದು ಪ್ಲಾಸಿ ಕದನ ನಡೆದಂಥ ವರ್ಷ ಕೇಳಿದರೆ. ನಂತರ 1764ರಲ್ಲಿ ಏನು ಆಯಿತು ಅಂದರೆ ಬಕ್ಸಾರ್ ಕದನ ನಡೆದ ಎಷ್ಟರಲ್ಲಿ ಬಕ್ಸಾರ್ ಕದನ ಎಷ್ಟರಲ್ಲಿ ಆಯಿತು ಅಂದರೆ 1764. ನಂತರ ಕ್ರಿಸ್ತಶಕ 1765ರಲ್ಲಿ ಯಾವ ಘಟನೆ ನಡೀತು ಅಂದರೆ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಯಾರು ರಾಬರ್ಟ್ ಕ್ಲೈವನು ಜಾರಿಗೆ ತಂದನು. ಎಲ್ಲೇ 1765ರಲ್ಲಿ. ಇಷ್ಟು ಈ ಪಾಠದ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಂಕ್ಷಿಪ್ತವಾಗಿರ್ತಕ್ಕಂಥ ಘಟನೆಗಳು ನಾವು ಈ ಎಲ್ಲ ಪಾಠದಲ್ಲಿ ಬರ್ತಕ್ಕಂಥ ಒಂದು ಮಹತ್ವದ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾಲಗಣನೆ ಅಥವಾ ಘಟನೆಗಳು ಅಂತ ಹೇಳ್ಬೋದು. ನಂತರ ಇಲ್ಲಿ ಸಂಕ್ಷಿಪ್ತವಾಗಿ ನೋಡಿ ಮಕ್ಕಳು ವಿದ್ಯಾರ್ಥಿಗಳೇ, ಕರ್ನಾಟಕ ಯುದ್ಧಗಳು ಎಷ್ಟರಿಂದ ಏನು ಕೇಳಿಲ್ಲ, ಈ ಪಾಠದಲ್ಲಿ ಇಲ್ಲ. ನಮಗೆ ಅಭ್ಯಾಸ ದೃಷ್ಟಿಯಿಂದ ನಾನು ಒಂದು ಪಾಯಿಂಟನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1746ರಿಂದ 63ವರೆಗೂ 3 ಕರ್ನಾಟಕ ಯುದ್ಧಗಳು ನಡೀತವೆ. ಕರ್ನಾಟಕ ಅಂದರೆ ಏನು ಅಂತ ಹೇಳಿದ್ರೆ ಕೋರಮಂಗಲ ತೀರದ ಹಿನ್ನಾಡಿನ ತೀರ ಪ್ರದೇಶವನ್ನು ನಾವೇನಂತ ಕರಿತಾ ಇದ್ರು ಕರ್ನಾಟಕ ಅಂತ ಹೇಳಿ ಇಲ್ಲಿ ಏನು ಮಾಡೋದು ಕರ್ನಾಟಕ ಅಥವಾ ಕಪ್ಪು ಮಣ್ಣಿನ ನಾಡು ಅಂದರೆ ಪ್ರದೇಶ, ದೋವಾ ಪ್ರದೇಶ ಅಂತ ಕರಿತಾ ಇದ್ದೀವಿ. ಅದನ್ನೇ ಕರ್ನಾಟಕ ಅಂತ ಕರಿತಾ ಇದ್ದೀವಿ. ಇಲ್ಲಿ 3 ಯುದ್ಧಗಳಾಗ್ತವೆ. ಯಾರ್ಯಾರು ಅಂದರೆ ಇಂಗ್ಲೀಷರು ಮತ್ತು ಫ್ರೆಂಚರ ಮಧ್ಯೆ 3 ಯುದ್ಧಗಳಾಗ್ತವೆ. ಆ 3 ಯುದ್ಧಗಳು 1746ರಿಂದ 48 ಒಂದನೇದು, ಎರಡನೇದು 1749ರಿಂದ 50, ನಂತರ 56ರಿಂದ 63 ಮೂರನೇದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇನ್ನೊಂದು ಸರಿ ಹೇಳಿ, 1746ರಿಂದ 48, ಎರಡನೇದು 1749ರಿಂದ 54, ಮೂರನೇದು 1756ರಿಂದ 63ವರೆಗೆ. ಹೀಗೆ 3 ಕರ್ನಾಟಕ ಯುದ್ಧಗಳು ನಡೀತಾವೆ. ಅವು ಯಾವ್ಯಾವ ಒಪ್ಪಂದದ ಮೂಲಕ ಒಂದು ಕೊನೆಯಾದವು ಅಂದರೆ ಸಂಕ್ಷಿಪ್ತವಾಗಿ ಒಂದು ಸೂತ್ರ ಮಾಡಿದ್ದೀನಿ. ಎಕ್ಸೆಲ್ ಬೈಕಿನಿಂದ ಪಾಂಡಿ ಪ್ಯಾರ ಬಂದರು ಅಂದರೆ ಏನಂತಂದ್ರೆ ಮೊದಲನೇದು ಯಾವ ಒಂದು ಕರ್ನಾಟಕ ಯುದ್ಧ ಒಪ್ಪಂದದ ಮೂಲಕ ಕೊನೆಗಿಡಿದು ಅಂದರೆ ಎಕ್ಸೆಲಾ ಚಪ್ಪಲ್ ಒಪ್ಪಂದದ ಮೂಲಕ ಕೊನೆಗೊಂಡಿತ್ತು. ಎರಡನೇದು ಪಾಂಡಿ ಅಂದರೆ ಪಾಂಡಿಚೇರಿ ಒಪ್ಪಂದದ ಮೂಲಕ ಎರಡನೇ ಕರ್ನಾಟಕ ಯುದ್ಧ ಕೊನೆಯಾಗುತ್ತೆ. ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ, ಪ್ಯಾರಾ ಒಪ್ಪಂದ ಅಂತ ಹೇಳಿದಿಲ್ಲ, ಪ್ಯಾರಿಸ್ ಒಪ್ಪಂದದ ಮೂಲಕ ಈ ಮೂರನೇ ಒಂದು ಕರ್ನಾಟಕ ಯುದ್ಧ ಕೊನೆಯಾಯಿತು ಅಂತ ಹೇಳ್ಬೋದು. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಘಟನಾವಳಿಗಳು ಮತ್ತು ಪ್ರಶ್ನೆಗಳು ಅಂತ ಹೇಳ್ಬೋದು. ಸ್ಥಳಗಳನ್ನು ಕೇಳಿದರೆ ಕಲ್ಕತ್ತಾ, ಪಾಂಡಿಚೇರಿ, ಗೋವಾ ಅಂತ ಕೇಳಿದ್ರೆ ಕಲ್ಕತ್ತಾ ಇಂಗ್ಲೀಷರ ರಾಜಧಾನಿಯಾಗಿತ್ತು, ಹಾಗೆ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿತ್ತು, ಪಾಂಡಿಚೇರಿ ಫ್ರೆಂಚರು ಪಾಂಡಿ ಎರಡೂ ನೋಡು ಅಲ್ಲಿ ಉತ್ತರ ಬರ್ತದೆ, ಫ್ರೆಂಚರು ಪಾಂಡಿಚೇರಿ ಅವರು ರಾಜಧಾನಿಯಾಗಿತ್ತು. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮಗೆ ಅತ್ಯಂತ ಸವಿವರವಾಗಿ ಸೂಕ್ತವಾಗಿ ತಿಳಿಸಿದಂಥೇಳಿ ನನ್ನಲ್ಲಿ ಒಂದು ಮನಸ್ಸಿನ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಯನ್ನು ಸೂಕ್ತವಾಗಿ ನೀವು ಕೂಡ ಬಳಸಿಕೊಂಡು ಅತ್ಯಂತ ಮುತುವರ್ಜಿಯಿಂದ, ಅತ್ಯಂತ ಒಂದು ಪ್ರಾಮಾಣಿಕವಾಗಿ, ಅತ್ಯಂತ ದಕ್ಷತೆಯಿಂದ ಆ ಪ್ರಶ್ನೆಗೆ ತಕ್ಕಂತೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ತುಂಬುವುದರ ಮೂಲಕ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ತಿಳಿಸುವ ಮೂಲಕ ನಾನು ಹೇಳಿಕೊಟ್ಟಂಥ ಪಾಠಕ್ಕೆ ಸೂಕ್ತ ಎನಿಸುವಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ.